ವೆಲ್ಕಮ್ ಬ್ಯಾಕ್. ಸೊ ನಾನು ಇವತ್ತೊಂದು ಸೂಪರ್ ಆಗಿರೋದು ಪ್ರಾಡಕ್ಟ್ ತಂದಿದ್ದೀನಿ ಗೊತ್ತಾ ಇದು. ಸೊ ಇದು ನಿಮಗೆ ಏನಂತ ಗೊತ್ತಾಗಿರ್ಬೋದು ಈಗಾಗಲೇ. ಸೊ ಇದು ವೈರ್ಲೆಸ್ ಮೈಕ್ರೋಫೋನ್. ಸೊ K9 ಕೋಡ್ ನಂಬರ್ K9 ವೈರ್ಲೆಸ್ ಮೈಕ್ರೋಫೋನ್ ಆಗಿರುತ್ತೆ. ಇದು ನಾನು ಪರ್ಚೇಸ್ ಮಾಡಿರೋದು ಒಂದು ₹500 ಒಳಗಡೆ ಪರ್ಚೇಸ್ ಮಾಡಿದ್ದೀನಿ. ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ಇದನ್ನು ಓಪನ್ ಮಾಡೋಣ, ಏನು ಅಂತ ಇದೆ ನೋಡೋಣ. ಸೊ ಓಪನ್ ಮಾಡೋದು ಇದರಿಂದ ಓಪನ್ ಮಾಡಿಬಿಟ್ಟು ನೋಡಿ, ಇದರಲ್ಲಿ ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದಾರೆ. ಇದನ್ನು ಹೇಗೆ ಯೂಸ್ ಮಾಡೋದು, ಹೇಗೆ ಚಾರ್ಜ್ ಮಾಡೋದು ಅಂತ ಕೊಟ್ಟಿದ್ದಾರೆ ಇದರಲ್ಲಿ. ಇದು ಮತ್ತೆ ನೋಡೋಣ. ಸೊ ಇದರಲ್ಲಿ ನೋಡ್ಬೋದು ಈ ರೀತಿ ಇದೆ. ಇದು ರಿಸೀವರು, ಇದು ಮೈಕ್. ರಿಸೀವರ್ ಆಯ್ತಲ್ವಾ, ಮೈಕ್ ಈ ರೀತಿ ಕೊಟ್ಟಿದ್ದಾರೆ ನೋಡ್ಬೋದು. ಮೈಕ್ ಈ ರೀತಿ ಇದೆ. ಈ ರೀತಿ ಒಂದು ಪ್ಲಾಸ್ಟರ್ ಹಾಕಿರ್ತಾರೆ. ಮತ್ತು 2 ಮೈಕ್ ಕೊಟ್ಟಿದ್ದಾರೆ, ರಿಸೀವರು ಮತ್ತೊಂದು ಇದೊಂದು. ಹಾಗೆಯೇ ಇದರಲ್ಲಿ ನೋಡಿ ಇದೊಂದಿದೆ, ಇದೊಂದಿದೆ, ಈ ಥರದ್ದು ಎರಡಿದೆ, ಈ ಥರದ್ದು ಎರಡಿದೆ. ಮತ್ತು ಮೈಕ್ ಎರಡಿದೆ, ರಿಸೀವರ್ ಒಂದಿದೆ. ಹಾಗೆ ಇದರಲ್ಲಿ ಇನ್ನೊಂದೇನೋ ಕೊಟ್ಟಿದ್ದಾರೆ ನೋಡೋಣ. ಒಂದು ಚಿಕ್ಕ ಬಾಕ್ಸಲ್ಲಿ ಏನೋ ಇದೆ. ಈ ಚಿಕ್ಕ ಬಾಕ್ಸಲ್ಲಿ ಅಡಾಪ್ಟರ್ ಕೊಟ್ಟಿದ್ದಾರೆ, ಚಾರ್ಜರು ಹಾಗೆಯೇ ಒಂದು ಡಿವೈಸರು. ಇದು ಚಿಕ್ಕದೊಂದು ಡಿವೈಸರ್ ನೋಡಿದ್ರಲ್ಲ. ಇವಾಗ ಇದು ಯಾಕೆ ಯೂಸ್ ಅಂತ ನಿಮಗೆ ಗೊತ್ತಿರ್ಬೋದು ಈಗಾಗಲೇ. ಇದು ಕಂಟೆಂಟ್ ಕ್ರಿಯೇಟರ್ ಮಾಡೋರಿಗೆ ಇದು ತುಂಬ ಯೂಸ್ ಆಗುತ್ತೆ, ಅಥವಾ ವಾಯ್ಸ್ ಓವರ್ ಕೊಡೋರಿಗೆ, ವ್ಲಾಗ್ ಮಾಡೋರಿಗೆ ಇದು ತುಂಬ ಯೂಸ್ ಆಗುತ್ತೆ. ಇದು ಹೇಗೆ ಯೂಸ್ ಆಗುತ್ತೆ ಅಂತ ನಾನು ತೋರಿಸ್ತೀನಿ. ಇದನ್ನು ನಿಮ್ಮ ಫೋನ್ ಚಾರ್ಜ್ ಇರ್ತಿರಲ್ಲ ಹಾಗೆ ಅದೇ ರೀತಿ ಮಾಡಿ. ಸೊ ಇವಾಗ ನೋಡಿರ್ಬೋದು ನೀವು, ನನ್ನ ಮುಂಚಿನ ವಾಯ್ಸ್ ಹೇಗಿದೆ, ಈ ಮೈಕ್ ಕನೆಕ್ಟ್ ಮಾಡಿದಾಗ ನನ್ನ ವಾಯ್ಸ್ ಹೇಗಿದೆ ನೀವು ಕೂಡ ಗಮನಿಸ್ಬೋದು, ಅಬ್ಸರ್ವ್ ಮಾಡ್ಬೋದು. ಸೊ ಈ ಲೈಟ್ ಬಂದರೆ ಕನೆಕ್ಟ್ ಆಗಿದೆ ಅಂತ ಅರ್ಥ. ನೋಡ್ಬೋದು, ನಿಮಗೆ ಗ್ರೀನ್ ಲೈಟ್ ಕಾಣಿಸ್ತಿರ್ಬೋದು. ಸೊ ಗೊತ್ತಾಗಲ್ಲ ಇದನ್ನು ಹೇಗೆ ಯೂಸ್ ಮಾಡೋದು ಅಂತ. ಮತ್ತು ಇದರಲ್ಲಿ ಚಾರ್ಜ್ ಮಾಡ್ಬೋದು. ನೋಡಿ, ಒಂದು ಡಿವೈಸ್ ಕಾಣಿಸ್ತಿದೆ, ಒಂದು ಇದ್ರ ಮೂಲಕ ನೀವು ಚಾರ್ಜ್ ಮಾಡ್ಬೋದು. ಮತ್ತು ಇದಕ್ಕೂ ಚಾರ್ಜ್ ಮಾಡ್ಬೋದು. ನೀವು ಏನೋ ಮೊಬೈಲ್ ಇಟ್ಟಿರಲ್ಲ ಅದಕ್ಕೂ ಚಾರ್ಜ್ ಮಾಡ್ಬೋದು, ಅದಕ್ಕೂ ಚಾರ್ಜ್ ಮಾಡ್ಬೋದು. ಸೊ ಒಂದು ಪ್ರಾಡಕ್ಟ್ ಬೇಕಾದರೆ ನಿಮಗೆ ನೀವು ಮಾಡಿರೋದಷ್ಟೇ ಕಾಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಸೆಂಡ್ ಮಾಡಿ, ನಾನು ಲಿಂಕನ್ನು ಕಳಿಸ್ಕೊಡ್ತೀನಿ. ಸೊ ಥ್ಯಾಂಕ್